ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬೇಕಂತಲೇ ಧ್ರುವಂತ್ ಗಿಲ್ಲಿನ ಕೆಣಕಿ ವಿಲನ್ ಮಾಡ್ತಿದ್ದಾರಾ? ಗಿಲ್ಲಿನ ಪ್ರವೋಕ್ ಮಾಡಿ, ಟ್ರಿಗರ್ ಮಾಡಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತೆ ಕೋಪ ತರಿಸಿ ಗಿಲ್ಲಿನ ಮನೆಯಿಂದ ಹೊರ ಕಳಿಸುವ ಯತ್ನ ಮಾಡ್ತಾ ಇದ್ದಾರಾ ಧ್ರುವಂತ್? ನಾನಂತೂ ಸೀಸನ್ನ ವಿನ್ನರ್ ಆಗಲ್ಲ, ವಾರದ ಕೊನೆಯ ಕ್ಯಾಪ್ಟನ್ ಕೂಡ ನಾನಾಗಂಗಿಲ್ಲ, ಹಾಗೆ ನನ್ನ ಕೈಗೆ ಈ ಟಿಕೆಟ್ ಫಿನಾಲೆ ಕೂಡ ಸಿಗೋದಿಲ್ಲ. ಹಾಗೆ ಗಿಲ್ಲಿನೂ ಕೂಡ ವಿನ್ನರ್ ಆಗಬಾರ್ದು, ಕಪ್ಪು ಸಿಗದೆ ಮನೆಗೆ ಖಾಲಿ ಕೈಲೇ ಹೋಗಬೇಕು ಅಂತ ಹೇಳಿ ಧ್ರುವಂತ್ ಯೋಚನೆ ಮಾಡಿ ಸ್ಟ್ರಾಟರ್ಜಿ ಮಾಡ್ತಿದ್ದಾರಾ? ಹಾಗಾದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದೇ ಆಗಿದ್ದು ಗಿಲ್ಲಿನ ನೆಗೆಟಿವ್ ಮಾಡಬೇಕು ಅಂತ ಅಶ್ವಿನಿ ಧ್ರುವಂತ್ ಪ್ಲಾನ್ ಹಾಕಿದ್ರ? ಬಿಗ್ ಬಾಸ್ ಹೊಸ ವರ್ಷಕ್ಕೆ ಹಾಡು ಬರೀರಿ ಅಂತ ಪೇಪರ್ ಪೆನ್ನು ಕೊಟ್ರೆ ಉಗುರಲ್ಲೇ ಹೊಡಿತೀನಿ ಅಂತ ಗಿಲ್ಲಿ, ತಾಕತ್ತಿದ್ರೆ ಹೊಡಿಬಾರೋ ಎಂದ ಧ್ರುವಂತ್. ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ? ಬನ್ನಿ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೀಗ ನ್ಯೂ ಇಯರ್ ಪಾರ್ಟಿ ಅರೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಈಗ ಒಂದು ಚಟುವಟಿಕೆಯನ್ನ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಏನಂತಂದ್ರೆ, ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಸನ್ನಿವೇಶಗಳು, ಆಗು ಹೋಗುಗಳ ಕಥೆಗಳನ್ನ ಸ್ಪರ್ಧಿಗಳು ಅದನ್ನ ಹಾಡಿನ ಮೂಲಕ ಬರಿಬೇಕಾಗಿರುತ್ತೆ. ಸೊ ಆ ಚಟುವಟಿಕೆಯಲ್ಲಿ ಬಿಗ್ ಬಾಸ್ನ ಎಲ್ಲಾ ಸ್ಪರ್ಧಿಗಳು ಇರ್ತಾರೆ. ಸೊ ಎಲ್ಲರ ಕೈಯಲ್ಲೂ ಕೂಡ ಒಂದು ಪೇಪರ್ ಪೆನ್ನು ಅಂತ ಇರುತ್ತೆ, ಹಾಡು ಬರಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ಹಾಡಿರುವ ಹಾಡು ಹೆಂಗಿತ್ತು ಅಂತಂತಂದ್ರೆ, ನಾವು ದಿನ ಕುಡಿಯೋದು ಹಾಲು, ಧ್ರುವಂತನ ನೀವು ಹೋಗಿ ಕ್ಲೀನ್ ಮಾಡಿ ಡೈನಿಂಗ್ ಹಾಲು ಅಂತ ಹೇಳಿದ್ದಾರೆ. ಮೊದಲೇ ಪ್ರಾಪರ್ಟಿ ಕಾಮಿಡಿಯನ್, ಏನು ಸಿಕ್ಕರೂ ಕೂಡ ಅದರಲ್ಲಿ ಒಂದು ಪ್ರಾಪರ್ಟಿ ಕಾಮಿಡಿ ಮಾಡುವಂತಹ ಗಿಲ್ಲಿ ನಟ. ಸೊ ಇಲ್ಲಿ ಧ್ರುವಂತ ವಿಚಾರ, ಧ್ರುವಂತ ಜೊತೆಗೆ ಈ ಒಂದು ವಾರ ಆರಂಭದಿಂದಲೂ ಕೂಡ ಟ್ರಿಗರ್ ಆಗ್ತಾನೆ ಇದ್ದಾರೆ, ಇಬ್ಬರ ನಡುವೆ ಕೂಡ ಜಗಳ ಆಗ್ತಾನೆ ಇದೆ. ಸೊ ಅಲ್ಲಿ ಧ್ರುವಂತ್ ಅವರು ಮಲ್ಕೊಂಡಿರ್ತಾರೆ, ನೀವು ನೋಡಿ, ಅಲ್ಲಿ ಧ್ರುವಂತ್ ಅವ್ರ ಮೇಲೆ ಒಂದು ಹಾಡನ್ನ ಬರೀತಾರೆ. ಏನಂತ? ನಾವು ದಿನ ಕುಡಿಯೋದು ಹಾಲು, ಧ್ರುವಂತನ ನೀವು ಹೋಗಿ ಕ್ಲೀನ್ ಮಾಡಿ ಡೈನಿಂಗ್ ಹಾಲು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ನಟನ ಬಗ್ಗೆ ಅವರು ಟ್ರಿಗರ್ ಆಗ್ಬಿಡ್ತಾರೆ. ಏನೋ ನನ್ನ ಹೆಸರನ್ನ ತಗೊಳ್ಳೋ ಹಂಗಿಲ್ಲ, ನನ್ನ ಹೆಸರನ್ನ ಏನಾದರೂ ಉಪಯೋಗಿಸ್ಕೊಂಡ್ಯೋ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ವಿರುದ್ಧ ಹರಿಹಾಯಲಿಕ್ಕೆ ಶುರು ಮಾಡ್ತಾರೆ. ಕೋಪ ಮಾಡ್ಕೊತಾರೆ, ಸಿಟ್ಟು ಮಾಡ್ಕೊತಾರೆ. ಆಗ ಗಿಲ್ಲಿ ಅವರು ಅದಕ್ಕೊಂದು ಉತ್ತರ ಕೊಡ್ತಾರೆ. ನಿನ್ನ ಹೆಸರು ಅಷ್ಟೇ ಅಲ್ಲ ಕಣ್ಣನೋ, ಎಲ್ಲರ ಹೆಸರನ್ನು ಇಟ್ಕೊಂಡು ಬರೀರಿ ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಹೇಳಿದಾರಲ್ಲ, ಅದರಂತೆ ನಾನು ಹಾಡು ಬರೀತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅಷ್ಟೊತ್ತಿಗಾಗಲೇ ಧ್ರುವಂತ್ ಅವರು ಗಿಲ್ಲಿ ಹತ್ರ ಹೋಗ್ತಾರೆ. ಅಂದರೆ ಏನು ಬರೀತಾ ಇದ್ದಾನೆ ಅನ್ನೋದನ್ನ ಅವರು ನೋಡಿದ್ರು. ಅಂತಂದರೆ ಆ ಪೇಪರಲ್ಲಿ ನನ್ನ ಹೆಸರು ಏನಾದರೂ ತೊಗೊಂಡಿದ್ದಾರಾ, ಏನಾದರೂ ನನ್ನ ಬಗ್ಗೆ ಏನಾದರೂ ಹಾಡು ಬರೆದಿದ್ದಾನಾ, ಹಾಗೆ ಹೀಗೆ ಅಂತ ಹೇಳಿ ಚೆಕ್ ಮಾಡ್ದಂಗೆ ಕಾಣಿಸುತ್ತೆ. ಅಂತಂದರೆ ಅವರು ಪೇಪರ್ ಹತ್ರಕ್ಕೆ ಹೋಗೋದನ್ನು ನೀವು ಕಾಣ್ಬೋದು. ಆಮೇಲೆ ನೀನು ಹಿಂಗೆಲ್ಲ ಆಡಿದ್ರೆ ಪೇಪರ್ನ ಹರಿದು ಬಿಸಾಕ್ಬಿಡ್ತೀನಿ ನೋಡು ಅಂತ ಹೇಳಿ ಧ್ರುವಂತ್ ಅವರು ಗಿಲ್ಲಿಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತುಗೂ ಕೂಡ ಹೇಳ್ತಾರೆ ಅವರು, ಅಸಹ್ಯನೆಲ್ಲ ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳಿ ಧ್ರುವಂತ್ ಗಿಲ್ಲಿಗೆ ಬೈತಾರೆ. ಅಸಹ್ಯ ಅಂತ ಹೇಳಿ ಆ ಪದವನ್ನು ಯೂಸ್ ಮಾಡ್ತಾರೆ. ನೋಡೋಕ್ಕಾಗ್ತಾ ಇಲ್ಲ ಹೋಗೋಣೋ ಅಂತ ಹೇಳಿ. ಅಂತಂದರೆ ಗಿಲ್ಲಿ ಇಲ್ಲಿ ಧ್ರುವಂತ್ ಅವ್ರಿಗೆ ಗಿಲ್ಲಿಗೆ ಇವರು ಅಸಹ್ಯ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ನಿನ್ನನ್ನು ನೋಡೋಕ್ಕಾಗ್ತಾ ಇಲ್ಲ ಹೋಗಯ್ಯೋ ಅಂತ ಹೇಳಿ ಇಲ್ಲಿ ಗಿಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ. ಸೊ ಅಷ್ಟೊತ್ತಿಗೆ ಇನ್ನಷ್ಟು ಟ್ರಿಗರ್ ಆಗಿರೋಂತಹ ಧ್ರುವಂತ್ ಅವರು ಮತ್ತೆ ಅವ್ರ ವಿರುದ್ಧ ಕೋಪ ಮಾಡಿಕೊಂಡು ಮಾತಾಡ್ಲಿಕ್ಕೆ ಹೋಗ್ತಾರೆ. ಏನಂತಂತಂದರೆ, ನಾನು ನಿನ್ನ ಮನೆಗೆ ಬಂದಿದ್ದೀನಾ, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ಹೋಗು ಗೀಗು ಅಂತಂದರೆ ಏನಿಲ್ಲ ಅಂತ ಹೇಳ್ತಾರೆ. ನೋಡು ನನ್ನನ್ನು ಟ್ರಿಗರ್ ಮಾಡಬೇಡ ಅಂತ ಹೇಳಿ ಗಿಲ್ಲಿ ಅಷ್ಟೊತ್ತಿಗೆ ಸಿಟ್ಟು ಮಾಡ್ಕೊಂಡು ಬಿಡ್ತಾರೆ. ಅವರು ತುಂಬ ಸಿಟ್ಟು ಬರುತ್ತೆ ಗಿಲ್ಲಿಗೆ. ಸೊ ಆಗ ಏನು ಮಾಡ್ತೀಯ ನೀನು ಅಂತ ಹೇಳಿ ಧ್ರುವಂತ್ ಅವ್ರ ವಿರುದ್ಧ ನಿಲ್ತಾರೆ. ಸೊ ಉಗ್ರಲ್ಲೇ ಹೊಡಿತೀನಿ ನಿನಗೆ ಅಂತ ಹೇಳ್ತಾರೆ. ಸೊ ಅವರು ಉಗ್ರಲ್ಲಿ ಹೊಡಿತೀನಿ ಅಂತಂದ್ರೆ ಅಥವಾ ಇನ್ನೊಂದೇನಾದರೂ ಪದ ಯೂಸ್ ಮಾಡಿದ್ರ ಅಂದರೆ ಆ ಪ್ರೊಮೋದಲ್ಲಿ ಅಷ್ಟು ಕ್ಲಿಯರಾಗಿ ಆ ಪದ ಗೊತ್ತಾಗ್ತಾ ಇಲ್ಲ. ಸೊ ನೀವೇನಾದ್ರೂ ಅದನ್ನು ಕೇಳಿಸ್ಕೊಂಡಿದ್ರೆ ಏನು ಹೇಳಿದ್ರು ಅನ್ನೋದನ್ನು ಮೆನ್ಷನ್ ಮಾಡಿ. ಸೊ ನಂತರ ಏನು ಮಾಡ್ತೀಯಾ, ಹೊಡಿಬಾ ಅಂತ ಹೇಳಿ ಇಲ್ಲಿ ಧ್ರುವಂತ್ ಅವರು ಇಲ್ಲಿ ಗಿಲ್ಲಿನ ಪ್ರವೋಕ್ ಮಾಡೋದನ್ನು ನೀವು ನೋಡ್ಬೋದು. ಎಸ್, ಇದು ಪ್ರೊಮೋದಲ್ಲಿ ಇರುವಂತಹ ಕತೆ ಇದಿಷ್ಟ ಆಗಿತ್ತು. ಸೊ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಏನೇನಿರುತ್ತೆ, ಯಾಕೆ ಇವರಿಬ್ಬರು ಈ ರೀತಿಯಾಗಿ ಒಮ್ಮೆಲೆ ಜಗಳ ಮಾಡಲಿಕ್ಕೆ ಹೋಗಿರುವಂಥದ್ದೇನು, ಅದರಲ್ಲೂ ಗಿಲ್ಲಿ ನಟನನ್ನು ಯಾಕೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಈಗ ಕಾಡ್ತಾ ಇರುವಂಥ ಕಡೆಯ ಪ್ರಶ್ನೆ. ನೋಡಿ, ಈ ರೀತಿ ಗಿಲ್ಲಿ ಬಿಗ್ ಬಾಸ್ ಆರಂಭ ಆದಾಗಿನಿಂದಲೂ ಕೂಡ ಅವರು ಇದೇ ರೀತಿಯಾಗಿ ಬಿಹೇವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆವಾಗೆಲ್ಲ ಸುಮ್ಮನೆ ಇದ್ದಂತಹ ಈ ಅಶ್ವಿನಿ ಮತ್ತು ಧ್ರುವಂತ್ ಈಗ ಮಾತ್ರ ಈ ಕೊನೆಯ ಹಂತದಲ್ಲಿ ಮಾತ್ರ ಗಿಲ್ಲಿ ತುಟಿ ಪಿಟಿಕ್ ಕಣ್ಣಂಗಿಲ್ಲ, ಏನು ಮಾತಾಡಿದ್ರು ಸಹಿತ ಗಿಲ್ಲಿ ವಿರುದ್ಧ ನಿಂತ್ಕೊಂಡ್ಬಿಡ್ತಾ ಇದ್ದಾರೆ. ಇಬ್ಬರೂ ಜಗಳಕ್ಕೆ
ನಿಲ್ತಾ ಇದ್ದಾರೆ. ಸೊ ನಿನ್ನೆಯ ಒಂದು ಎಪಿಸೋಡಲ್ಲಿ ನೀವು ನೋಡಿರ್ತೀರಾ. ಸೊ ಯಾವ ರೀತಿ ಅಂತಂದರೆ ಮಿನಿಮಮ್ ಒಂದು ಅರ್ಧ ಗಂಟೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ, ಧ್ರುವಂತ್ ಈ ಮೂವರೇ ಇದು ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಜಗಳ ಮಾಡ್ತಾ ಇರೋದನ್ನೇ ನೀವು ಕೇಳಿಸ್ಕೊಂಡಿದ್ದೀರಾ. ಸೊ ಅದನ್ನು ನೋಡುವಂಥ ವೀಕ್ಷಕರಿಗೆ ಇರಿಟೇಟ್ ಆಗಿದ್ದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಕೂಡ ಗಾರ್ಡನ್ ಏರಿಯಾಗೆ ಬರೋಕ್ಕೆ ಕೂಡ ಅವ್ರಿಗೆ ಅಸಹ್ಯ ಆಗ್ತಾಯಿತ್ತು. ಅಷ್ಟರ ಮಟ್ಟಿಗೆ ಅವರು ಕಿರ್ಚಾಡ್ತಾ ಇದ್ರು, ಜಗಳ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಗಿಲ್ಲಿನ ಟ್ರಿಗರ್ ಮಾಡೋ ಒಂದು ಮಟ್ಟದಲ್ಲಿ ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರಿದ್ದಾರೆ. ಹಾಗೆ ಗಿಲ್ಲಿ ಒಂದೇ ಒಂದು ಮಾತು ಹೇಳಿದ್ರು ಸಹಿತ ಅವರಿಬ್ಬರು 10 ಉರಿತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿ ಏನು ಹೇಳ್ತಿದ್ರೆ, ಇವರೆಲ್ಲ ನನ್ನ ಕೈಗೊಂಬೆಗಳು ನೋಡಿ, ನಾನು ಏನು ಹೇಳ್ತೀನಿ ಹಂಗೆ ಶುರು ಮಾಡ್ತಾರೆ ನೋಡಿ. ಇವಾಗ ನಾವು ಒಂದು ಮಾತು ಹೇಳಿದರೆ ಸಾಕು ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳಿ. ಆದರೆ ಗಿಲ್ಲಿ ಏನಾದರೂ ಹೇಳಬೇಕು ಅಂತಾನೆ ಇವರಿಬ್ರು ಕಾಯ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಏನಂತಂದರೆ ನೋಡಿ, ಈಗ ಕೊನೆಯ ಹಂತ. ಸೊ ಈ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಲ್ಲಿನ ನೆಗೆಟಿವ್ ಮಾಡಿ ತೋರಿಸ್ಬೇಕು ಅನ್ನೋದು ಇವರಿಬ್ಬರ ಹಠ ಛಲ ಆದಂಗೆ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ ನೀವು. ಇಷ್ಟು ದಿನಗಳ ಕಾಲ 1-2-3 ವಾರ ಅಶ್ವಿನಿ ಗೌಡ ತೆಪ್ಪಗಿದ್ಬಿಟ್ಟಿದ್ರು, ಸೈಲೆಂಟ್ ಆಗಿಬಿಟ್ಟಿದ್ರು. ಅದರಲ್ಲೂ ಗಿಲ್ಲಿ ಮೇಲೆ ಒಂದು ಸ್ವಲ್ಪ ಒಂದು ಪ್ರೀತಿ ಅನ್ನೋದು ತೋರಿಸೋದು, ಕಾಳಜಿನ ತೋರಿಸೋದು, ಆ ರೀತಿಯಾಗಿ ಒಂದು ರೀತಿ 2.0 ವರ್ಷನ್ ಅಂತ ಹೇಳಿ ಚೇಂಜ್ ಆದರ ಥರ ಅವರು ಬಿಹೇವ್ ಮಾಡ್ತಾಯಿದ್ರು. ಆದರೆ ಈ ವಾರದ ಆರಂಭದಲ್ಲಿ ಏನು ಕಿಚನ್ ಕ್ಲೀನ್ ಮಾಡೋ ವಿಚಾರಕ್ಕಾಗಿ ಗಿಲ್ಲಿ ಜೊತೆಗೆ ಏನು ಜಗಳ ಆಗುತ್ತಲ್ಲ, ಸೊ ಅಲ್ಲಿಂದ ಮತ್ತೆ ಟ್ರಿಗರ್ ಆಗಿದ್ದಾರೆ. ನನ್ನನ್ನು ಇಷ್ಟು ಕೆಟ್ಟದಾಗಿ ನೀ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ಯಾ, ನನ್ನಲ್ಲಿರುವಂಥ ನೆಗೆಟಿವಿಟಿನ ಹೊರಗೆ ಹಾಕ್ತಿದ್ಯಾ ಅಂತಂದ್ರೆ ನಾವು ನಿನ್ನಲ್ಲಿರೋ ನೆಗೆಟಿವಿಟಿನೂ ಹೊರಗೆ ಹಾಕ್ತೀವಿ. ಅದು ಹೆಂಗೆ ನಿನಗೆ ಓಟ್ ಬಿದ್ದುಬಿಡ್ತಾವು ನೋಡೇ ಬಿಡ್ತೀವಿ, ನೀ ಅದು ಹೆಂಗೆ ವಿನ್ ಆಗ್ತೀಯಾ ನೋಡೇ ಬಿಡ್ತೀವಿ ಅನ್ನೋ ಹಠದಲ್ಲಿ ಇವರಿಬ್ಬರು ಇದ್ದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಧ್ರುವಂತ್ ಅವರು ಸುತಾರಾಮ್ ಹೇಳೇ ಬಿಡ್ತಾರೆ, ನಾನು ಕ್ಯಾಪ್ಟನ್ ಆಗೋದು ಇಲ್ಲ, ನಂಗೆ ಆಗ್ಲಿಕ್ಕೆ ಇಷ್ಟನೂ ಇಲ್ಲ, ಮತ್ತು ಈಗ ಆಲ್ರೆಡಿ ನಾನು ಕ್ಯಾಪ್ಟನ್ನೇ, ನನಗೆ ನಾನೇ ಕ್ಯಾಪ್ಟನ್ ಅಂತ ಹೇಳಿ ಧ್ರುವಂತ್ ಅವರು ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರಲ್ಲ. ಸೊ ಅದ್ರ ಮೇಲೆ ನಾವು ಮಾತನಾಡೋದಾದರೆ ಇವರಿಗಂತೂ ಕ್ಯಾಪ್ಟನ್ ಆಗೋ ಆಸೆ ಆಕಾಂಕ್ಷೆ ಏನೂ ಇಲ್ಲ. ಅಟ್ಲೀಸ್ಟ್ ಇನ್ನೊಬ್ಬರಿಗೆ ವಿನ್ನರ್ ಆಗಬೇಕು ಮತ್ತು ಕೊನೆಯ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿರುತ್ತೆ. ಸೊ ಅದನ್ನು ಕೂಡ ಇವರು ಹುಸಿ ಮಾಡೋ ಲೆಕ್ಕದಲ್ಲಿ ಇದ್ದಾರೆ. ಒಟ್ಟಲ್ಲಿ ತುಂಬ ಅಂದರೆ ತುಂಬ ವಿಪರೀತವಾಗಿ ಜಗಳ ಆಡ್ತಿದ್ದಾರೆ. ಸೊ ನಿನ್ನೆ ಸ್ಪಂದನ ಅವರ ಒಂದು ಮಾತನ್ನು ನಾವು ಮೆಚ್ಚಲೇಬೇಕು. ಅಂದರೆ ಎಲ್ಲರೂ ಸುಮ್ಮನಾಗ್ಬಿಟ್ಟಿದ್ರು, ಇವ್ರ ಮಧ್ಯಕ್ಕೆ ಹೋಗ್ಬಿಟ್ರೆ ಇನ್ನಷ್ಟು ಜಗಳ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ಸ್ಪಂದನ ಅವರು ಇಬ್ಬರನ್ನು ಕೂಡ ಕೂಲ್ ಮಾಡುವಂಥದ್ದು ಒಂದೇನೋ ಒಂದು ಮಾಡ್ತಾರೆ ಅವರಿಬ್ಬರು. ಅಂದರೆ ಸ್ಪಂದನ ಅವರು ಟ್ರೈ ಮಾಡ್ತಾರೆ. ಈ ವಿಚಾರ ಎಲ್ಲ ಮಾತಾಡೋಕ್ಕೆ ಸುದೀಪ್ ಸರ್ ಬರಬೇಕಾ, ಇದೇ ಟಾಪಿಕ್ ಇಟ್ಕೊಂಡು ಕುತ್ಕೊಳ್ಳೋಕೆ ಬರಬೇಕಾ? ಅವರು ಸುಮ್ಮನಾಗ್ರಿ, ಒಂದು ಒಳ್ಳೆ ವಿಚಾರಕ್ಕಾಗಿ ಜಗಳ ಆಡಿ. ಸೊ ಹಿಂಗೆಲ್ಲ ಜಗಳ ಆಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಸ್ಪಂದನ ಮಾತಾಡ್ತಾರೆ. ಸೊ ಅವರು ತುಂಬ ದಿನಗಳ ಆದ ನಂತರ ಒಂದು ರೀತಿ ಅಪರೂಪಕ್ಕೆ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಂಗೆ ಇತ್ತು ಸ್ಪಂದನ ಅವರು. ಸೊ ಈ ರೀತಿಯಾಗಿ ಅವ್ರು ಯಾವಾಗಲೂ ಕೂಡ ಇದು ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಬಿಗ್ ಬಾಸ್ ಮನೆಯಲ್ಲಿ ಫೋಕಸ್ ಆಗ್ತಾಯಿದ್ರು. ಒಂದು ರೀತಿ ಕೆಲವರಂತ ಹೇಳ್ತಾ ಇದ್ದಾರೆ ಸ್ಪಂದನ ಬಗ್ಗೆ, ಟ್ರಿಪ್ಪಿಗೆ ಹೋಗಿ ಬಂದಂಗೆ ಆಗ್ತಾಯಿದೆ ಸ್ಪಂದನ ಅವರ ಈ ಒಂದು ಬಿಗ್ ಬಾಸ್ ಜರ್ನಿ ಅಂತಿದ್ದಾರೆ. ಸೊ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಡೇ 1 ಇದ್ದಿದ್ರೆ ಅವರು ಕಾಣಿಸ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಈಗ ಧ್ರುವಂತ್ ಅವರು ಆಡ್ತಾ ಇರುವಂಥ ಆಟ ಮತ್ತು ಗಿಲ್ಲಿಗೆ ಎಷ್ಟಾಗುತ್ತಷ್ಟು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗೇನು? ಫೈನಲಿ ಗಿಲ್ಲಿ ಕೈಗೆ ಈಗ ಪೆನ್ನು ಪೇಪರ್ ಸಿಕ್ಕಿದೆ. ಸೊ ಹಾಡು ಬರೀರಿ ಅಂತ ಹೇಳಿ ಈಗ ಬಿಗ್ ಬಾಸ್ ಈ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರ ಬಗ್ಗೆ ಏನೇನಂತ ಹಾಡು ಬರೆದಿದ್ದಾರೆ ಅನ್ನೋದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ನೋಡೋಣ ಎಪಿಸೋಡಲ್ಲಿ ಹಾಡು ಹೇಗಿರುತ್ತೆ ಅಂತ ಹೇಳಿ. ಕೊನೆಯದಾಗಿ ಇಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ, ನಾವು ಹಾಕುವಂಥ ಪ್ರತಿಯೊಂದು ಪೋಸ್ಟ್ಗಳನ್ನು ವೀಕ್ಷಣೆ ಮಾಡ್ತಾ, ನಮಗೂ ಕೂಡ ಬೆಂಡ್ ತಟ್ಟುತ್ತಾ ಸಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಕರ್ನಾಟಕದ ಜನಗಳಿಗೆ ನಾವು ಕೂಡ ನಮ್ಮ ಚಾನಲ್ನ ವತಿಯಿಂದ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ಕರುನಾಡ ಜನಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.